ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ಬರುತ್ತೆ. ಮೇಷರಾಶಿಯವರಿಗೆ 2025ರಲ್ಲಿ ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಅಂದರೆ ಸ್ವಲ್ಪ ಜಾಸ್ತಿನೇ ಹುಷಾರಾಗಿರಬೇಕಾಗತ್ತೆ. ನಿಮ್ಮ ಜೊತೆಯೇ ನಿಮ್ಮ ಹೈಯರ್ ಮ್ಯಾನೇಜ್ಮೆಂಟ್ ಆಗ್ಬೋದು ಅಥವಾ ನಿಮ್ಮ ಕೊಲೀಗ್ಗಳಾಗ್ಬೋದು ನಕ್ಕೊಂಡಿರ್ತಾರೆ. ಆದರೆ ಅವರೇ ನಿಮ್ಮ ಕಷ್ಟಕ್ಕೆ ಕಾರಣ ಆಗಬಹುದು. ಅಂದರೆ ಯಾವುದೋ ಒಂದು ನೀವು ಮಾಡಿ ಅಥವಾ ನಾವಿರ್ತೀವಿ ಅಂತೇನೋ ಒಂದು ಹೇಳ್ತಾರೆ. ಆದರೆ ಕೊನೆಗೆ ಅವರೇ ನಿಮಗೆ ಎಲ್ಲೋ ಒಂದು ಮ್ಯಾನೇಜ್ಮೆಂಟಿಗೆ ಹಾಕ್ಕೊಡೋದಾಗಲಿ ಅಥವಾ ನಿಮ್ಮ ತಪ್ಪನ್ನು ಇನ್ನೊಬ್ರಿಗೆ ಹೇಳೋದಾಗಲಿ, ಒಟ್ಟಿನಲ್ಲಿ ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಜಾಗರೂಕವಾಗಿ ಇರಬೇಕಾಗತ್ತೆ. ಆಮೇಲೆ ಮೇ 14ನೇ ತಾರೀಕು ನಿಮಗೆ ಗುರುಬಲ ತಪ್ಪುತ್ತೆ. ಆದರೆ ಅದೇ 11ನೇ ಮನೆಗೆ ರಾಹು ಬರ್ತಾ ಇದ್ದಾನೆ. ಅಂದರೆ ರಾಹು ಬಂದಾಗ ಏನಾಗುತ್ತೆ, ಕೋರ್ಟ್ನಲ್ಲಿ ನಿಮ್ದು ಯಾವುದೇ ತೊಂದರೆ ಇದ್ದರೆ ಅಥವಾ ಕೋರ್ಟ್ನಲ್ಲಿ ನಿಮ್ದು ಯಾವುದಾದ್ರೂ ವ್ಯಾಜ್ಯ ಇದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಸಾಲ ಬರುವಂಥದ್ದಿದ್ದರೆ ಅದು ಬೇಗ ಬರುತ್ತೆ. ಅದೆಲ್ಲದೂ 11ನೇ ಮನೆಗೆ ಬರ್ತಾ ಇರೋ ರಾಹು ಎಫೆಕ್ಟಿಂದ. ಆಮೇಲೆ ಮೇಷರಾಶಿಯವರಿಗೆ ಅವರ ಮಕ್ಕಳಿಂದ ಕೆಲವು ತೊಂದರೆ ಬರ್ಬೋದು. ಅಂದರೆ ಪ್ರಾಬ್ಲಮ್ಯಾಟಿಕ್ಕು ಅಂತಂದ್ಬಿಟ್ಟು ಏನಲ್ಲ, ಆದರೆ ಸ್ವಲ್ಪ ಅಲ್ಲಿ ಇಲ್ಲಿ ತೊಂದರೆಗಳು ನಿಮ್ಮ ಮಕ್ಕಳಿಂದ ಬರ್ಬೋದು. ಅಂದರೆ ಇವೆಲ್ಲ ಆಗೇ ಆಗತ್ತಾ ಹೇಳೋಕ್ಕಾಗೋದಿಲ್ಲ. ಅಂದರೆ ನಿಮ್ಮ ಜಾತಕವನ್ನು ತೋರಿಸಿ ಒಂದು 6 ತಿಂಗಳಿಗೋ 1 ವರ್ಷಕ್ಕೋ ಯಾರಿಗಾದರೂ ನಿಮ್ಮ ಜಾತಕವನ್ನು ತೋರಿಸಿ ನಿಮ್ಮ ದಶಾಭುಕ್ತಿ ಏನು ನಡೀತಾ ಇದೆ ಅದರ ಮೇಲೆ ನಿಮಗೆ ಇವೆಲ್ಲನೂ ಡಿಪೆಂಡ್ ಆಗುತ್ತೆ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆ ಅಂತಂದರೆ ಇದು ಯಾವುದೂ ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಅದೇ ನಿಮ್ಮ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ರಾಶ್ಯಾಧಿಪತಿ ಅಥವಾ ನಿಮ್ಮ ಒಂದು ಇಲ್ಲಿ ಭವಿಷ್ಯದಲ್ಲಿ ಏನೇನಿರುತ್ತೋ ಅದು ಯಾವುದೂ ಸರಿಯೂ ಆಗ್ಬೋದು, ಉಲ್ಟಾನೂ ಆಗ್ಬೋದು. ಹಾಗಾಗಿ ಒಂದಷ್ಟು ನಿಮ್ಮ ಜಾತಕವನ್ನು ತೋರಿಸಿ ಪರಿಶೀಲಿಸ್ಕೊಳ್ಳಿ. ನಿಮಗೆ ಶುಭ ಸಂಖ್ಯೆ 6 ಇರುತ್ತೆ ಈ ವರ್ಷದಲ್ಲಿ. ಮತ್ತು ಗಣಪತಿಯನ್ನು ಆರಾಧಿಸಿ. ಸಂಕಷ್ಟ ಚೌತಿ ದಿನ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ಆ ದಿನ ದೇವರಿಗೆ ಮೋದಕವನ್ನು ಅರ್ಪಣೆ ಮಾಡೋದು ಅಥವಾ ಉಪವಾಸ ಇರೋವಂಥದ್ದು, ಗಣಪತಿಯನ್ನು ಈ ವರ್ಷ ಆರಾಧಿಸಿ ಒಳ್ಳೆಯದಾಗತ್ತೆ.